ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ಆಫ್ಟರ್ ಕೋವಿಡ್ ಅಂತಾನೆ ಹೇಳ್ಬೋದು. ಏನಾಗ್ತಾ ಇದೆ ಅಂದ್ರೆ, ಈ ಜಿಮ್ ಹೋದ್ರೆ ಅಥವಾ ಸ್ವಲ್ಪ ಬಾಡಿ ಮಸಲ್ಸ್ ಬೆಳೆಸ್ಕೊಂಡ್ರೆ, ಅದೇ ಎಕ್ಸರ್ಸೈಸ್ ಏನ್ ಮಾಡ್ತಾ ಇರ್ತಾರಲ್ಲ, ನಾವು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅದರಿಂದ ಬೇಗ ಸಾವು ಉಂಟಾಗ್ಬೋದು ಅನ್ನೋದು ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಸ್ಪೆಷಲಿ ನಮ್ಮ ನೆಚ್ಚಿನ ನಟ ಪುನೀತ್ ರಾಜ್‌ಕುಮಾರ್ ಅವರ ಡೆತ್ ಆದಾಗಿಂದಂತೂ ಇನ್ನೂ ಸ್ವಲ್ಪ ಭಯ ಇನ್ನೂ ಹೆಚ್ಚಾಗಿದೆ. ಅದನ್ನೇ ಆ ಒಂದು ವಿಷಯದ ಬಗ್ಗೆ ನಾನು ಒಂದು ಸ್ವಲ್ಪ ಇಲ್ಲಿ ಇನ್ಫಾರ್ಮೇಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಏನಿದೆಯಲ್ಲ, ನಮ್ಮ ಮಾಂಸಖಂಡಗಳನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಳ್ಳೋದೇನಿದೆ, ಅದರಿಂದ ನಮ್ಮ ಆ, ಏನು ಆಯುಷ್ಯ ಏನಿದೆ, ಆಯುಷ್ಯ ವೃದ್ಧಿ ಆಗುವ ಚಾನ್ಸಸ್ ಹೆಚ್ಚಿರುತ್ತೆ ಹೊರತು ಸಾವಾಗುವ ಚಾನ್ಸ್ ಇರೋದಿಲ್ಲ. ಅದೇ ಸೀರಿಯಸ್ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ, ಎಲೀಟ್ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್, ಅವರಲ್ಲಿ ಈ ತರನಾದಂತ ಒಂದು ಸಾವು ಆಗುವ ಚಾನ್ಸಸ್ ಹೆಚ್ಚಿರುತ್ತೆ. ಏನಕ್ಕಂತ ನಾನು ಹೇಳ್ತೀನಿ. ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅವರು ನಮ್ಮ ದೇಹದ ಫಿಸಿಯಾಲಜಿ ಏನಿದೆ ಅದನ್ನು ಮೀರಿ ಮಸಲ್ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದೊಂದೇ ಅಲ್ಲ, ಅದರಿಂದ ಅವರಿಗೆ ಏನಕ್ಕೆ ಬೇಗ ಸಾವು ನೋವುಗಳು ಏಕೆ ಉಂಟಾಗ್ತವೆ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಂತಂದ್ರೆ, ಅದು ಒನ್ ಆಫ್ ದ ಮೇಜರ್ ಕಾಸ್ ಆಫ್ ಡೆತ್ ಇನ್ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್, ಎಲೀಟ್ ಬಾಡಿ ಬಿಲ್ಡರ್ಸ್ ಅಲ್ಲಿ ಮೇಜರ್ ಕಾಸ್ ಆಫ್ ಡೆತ್ ಈ ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೀವಿ. ಈ ಸಡನ್ ಕಾರ್ಡಿಯಕ್ ಡೆತ್ ಏನಕ್ಕಾಗುತ್ತಪ್ಪ ಅಂದ್ರೆ, ಅವರಲ್ಲಿ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಅಂತ ಒಂದಾಗುತ್ತೆ. ಅಂದ್ರೆ ನಮ್ಮ ಹಾರ್ಟ್ ಅಲ್ಲಿ ಏನಿದೆ ಅದು ಚೇಂಬರ್ಸ್ ಇರ್ತದೆ, ಲೆಫ್ಟ್ ರೈಟ್ ಆ ಥರ ಎಲ್ಲ. ಅದರಲ್ಲಿ ಒಂದು ವೆಂಟ್ರಿಕಲ್ ಅಂತ ಒಂದು ಚೇಂಬರ್, ಅದೇ ಹಾರ್ಟ್ ಇದು ಪಂಪ್ ಮಾಡಿ ರಕ್ತ ಬಿಡ್ತಾ ಇರ್ತದೆ. ಎಲೀಟ್ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್, ಅದು ಅಷ್ಟು ಬಲ್ಕ್ ಇರ್ತದ, ಅಷ್ಟು ಮಸಲ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ರಕ್ತ ಪರಿಚಲನೆ ಮಾಡ್ಬೇಕಂದ್ರೆ ಹಾರ್ಟ್ ತುಂಬಾ ಪಂಪ್ ಮಾಡ್ಬೇಕಾಗುತ್ತೆ. ಆ ಪಂಪ್ ಮಾಡುವ ಒಂದು ಕೆಲಸದಲ್ಲಿ ಏನಾಗುತ್ತೆ, ಹಾರ್ಟ್ ಹೈಪರ್ಟ್ರೋಫಿ ಆಗುತ್ತೆ. ಅಂದ್ರೆ ಅದರ ಹಾರ್ಟ್ ಮಸಲ್ ಹೆಚ್ಚಾಗಿರ್ತವೆ. ಅದಕ್ಕೆ ಹೈಪರ್ಟ್ರೋಫಿ, ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಅಂತೀವಿ. ಆಮೇಲೆ ಕಾರ್ಡಿಯಕ್ ಫೈಬ್ರೋಸಿಸ್ ಅನ್ನೋದೊಂದು ಆಗುತ್ತೆ ಅವರಿಗೆ. ಈ ಕಾರ್ಡಿಯಕ್ ಫೈಬ್ರೋಸಿಸ್, ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಆಗಿರೋದ್ರಿಂದ ಏನಾಗುತ್ತೆ ಅವರಿಗೆ ಈ ಕಾರ್ಡಿಯಕ್ ಎರಿದ್ಮಿಯಾ ಅಂತ ಹೇಳ್ತೀವಿ. ಅಂದ್ರೆ ಈ ಎಲೆಕ್ಟ್ರಿಕಲ್ ಕಂಡಕ್ಷನ್ ಏನಿರುತ್ತಲ್ಲ, ಹಾರ್ಟ್ ಲಬ್ ಡಬ್ ಅಂತ ಹೊಡ್ಕೊಳ್ಳಿಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇಂದ ಆಗ್ತಾ ಇರ್ತದೆ. ಅದು ಕಾರ್ಡಿಯಕ್ ಪೇಸ್ ಮೇಕರ್ ಅಂತ ಒಂದಿರುತ್ತೆ. ಆ ತರದಲ್ಲಿ ಒಂದು ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಹೆಚ್ಚು ಕಡಿಮೆ ಆಗಿ ಸಡನ್ ಕಾರ್ಡಿಯಕ್ ಡೆತ್ ಆಗುವಂತ ಚಾನ್ಸ್ ಅವರಲ್ಲಿ ಹೆಚ್ಚಿರ್ತದೆ. ಅದೇ ರೀತಿ ಅದು ಏನಕ್ಕೆ, ಅದೊಂದೇ ಅಲ್ಲ, ಅದಕ್ಕೆ ಏನಕ್ಕೆ ಆಗುತ್ತೆ, ಏನಕ್ಕೆ ಇವೆಲ್ಲ ಪ್ರಾಬ್ಲಮ್ ಆಗ್ತವೆ ಈ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಲ್ಲಿ ಅಂತಂದ್ರೆ, ಅವರು ಕೆಲವು ಕಾರಣಗಳಿರ್ತಾವೆ. ಅದರಲ್ಲಿ ಒಂದು ಅನಬಾಲಿಕ್ ಆಂಡ್ರೋಜೆನಿಕ್ ಸ್ಟಿರಾಯ್ಡ್ಸ್ ಅಂತ ತಗೊಳ್ತಾರೆ ಅವರು. ಅಂದ್ರೆ ಬಲ್ಕ್ ಆಗ್ಲಿಕ್ಕೆ, ಅಂದ್ರೆ ಮಸಲ್ಲು ನಮ್ಮ ಫಿಸಿಯಾಲಜಿ, ನಾರ್ಮಲ್ ಫಿಸಿಯಾಲಜಿ ಏನಿದೆ ಅದಕ್ಕಿನ್ನೂ ಹೆಚ್ಚು ಮಸಲ್ ಆಡ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಮೋಸ್ಟ್ ಆಫ್ ದೆಮ್ ಆಂಡ್ರೋಜೆನಿಕ್ ಅನಬಾಲಿಕ್ ಸ್ಟಿರಾಯ್ಡ್ಸ್ ಅನ್ನೋದು ತಗೊಳ್ತಾರೆ. ಸ್ಟಿರಾಯ್ಡ್ಸ್ ಅವು ಇಟ್ ಈಸ್ ಬೇಸಿಕಲಿ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಈ ತರ ಆಗುವಂತ ಚಾನ್ಸ್ ಹೆಚ್ಚಿರುತ್ತೆ. ಆಮೇಲೆ ಏನ್ ಮಾಡ್ತಾರೆ ಕೆಲವರೆಲ್ಲ, ಈ ಸಿಂಥೆಟಿಕ್ ಗ್ರೋತ್ ಹಾರ್ಮೋನ್ಸ್ ಅನ್ನೋದು ತಗೊಳ್ತಾರೆ, ಇನ್ಸುಲಿನ್ ತಗೊಳ್ತಾರೆ. ಆಮೇಲೆ 2,4-ಡೈನೈಟ್ರೋಫಿನಾಲ್ ಅಂತೇಳಿ, ಇದು ಥೈರಾಯ್ಡ್ ಟಾಕ್ಸಿನ್ ಅಂತೀವಿ, ಆ ತರದ್ದು ತಗೊಳ್ತಾರೆ. ಈ ನ್ಯೂರೋ ಸ್ಟಿಮ್ಯುಲೆಂಟ್ಸ್ ಅಂತ ಇರುತ್ತೆ, ಅಂತದ್ದು ತಗೊಳ್ತಾರೆ. ಈ ತರ ಎಲ್ಲ ಬೇರೆ ಬೇರೆ ಆದಂತ ಒಂದು ಪಾಲಿಫಾರ್ಮಸಿ ಅಂತ ಹೇಳ್ತೀವಿ ಇದನ್ನ ನಾವು. ಆ ತರದ್ದೆಲ್ಲ ಎಕ್ಸ್ಟರ್ನಲ್ ಥಿಂಗ್ಸ್ ತಗೊಂಡಾಗ ಅದೇನಾಗುತ್ತೆ, ಆ ಒಂದು ನಾರ್ಮಲ್ ಫಿಸಿಯಾಲಜಿ ಏನಿರುತ್ತೆ ಅದೆಲ್ಲ ಆಲ್ಟರ್ ಆಗುವ ಚಾನ್ಸ್ ಹೆಚ್ಚಿದ್ದು. ಆಮೇಲೆ ಇನ್ನೊಂದೇನಂದ್ರೆ, ಕಾರ್ಡಿಯಕ್ ಓವರ್ ಸ್ಟ್ರೆಸ್ ಮಾಡ್ಕೊಂಡು, ಅಂದ್ರೆ ಬಲ್ಕ್ ಹೆಚ್ಚು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಬಾಡಿ ಏನು ಬಿಲ್ಟ್ ಆಗಿರುತ್ತಲ್ಲ, ನಾರ್ಮಲ್ ಫಿಸಿಯಾಲಜಿ ಏನಿರುತ್ತಲ್ಲ, ಅದಕ್ಕಿನ್ನೂ ಹೆಚ್ಚು ಮಸಲ್ ಮಾಸ್ ಆಡ್ ಮಾಡ್ಕೊಳಕ್ ಶುರುವಾದಾಗ ನಮ್ಮ ಹಾರ್ಟ್ ಆಗ್ಲಿ ಸ್ವಲ್ಪ ಹೆಚ್ಚು ಸ್ಟ್ರೈನ್ ಆಗುತ್ತೆ. ಮಸಲ್ ಎಲ್ಲಾ ಅಷ್ಟೊಂದು ಮಾಂಸಖಂಡಕ್ಕೆ ರಕ್ತ ಪರಿಚಲನೆ ಮಾಡ್ಲಿಕ್ಕೆ ಹಾರ್ಟಿಗೆ ಸ್ಟ್ರೈನ್ ಆಗುತ್ತೆ. ಆಮೇಲೆ ಕಿಡ್ನಿ ಅವಕ್ಕೂ ಸ್ಟ್ರೈನ್ ಆಗುತ್ತೆ, ಯಾಕಂದ್ರೆ ಫಿಲ್ಟ್ರೇಷನ್ ಮಾಡ್ಬೇಕಾಗುತ್ತಲ್ಲ. ಆಮೇಲೆ ಮೆಟಬಾಲಿಕ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗ್ತದೆ. ಅದೊಂದೇ ಅಲ್ಲ, ಈ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಏನ್ ಮಾಡ್ತಾರೆ, ಅವರು ದೇ ಗೋ ಥ್ರೂ ದ ಸೈಕಲ್ ಆಫ್ ಓವರ್ ಈಟಿಂಗ್ ಅಂಡ್ ದೆನ್ ಗೋಯಿಂಗ್ ಇನ್ ಟು ಸ್ಟ್ರಿಕ್ಟ್ ಕಂಟ್ರೋಲ್ ಆಫ್ ವಾಟರ್ ಅಂಡ್ ಆಲ್ಸೋ ಡಯಟ್. ಸ್ಪೆಷಲಿ ಈ ಕಾಂಪಿಟೇಷನ್ ಆಗುವಂತ ಒಂದು ಎರಡು ಮೂರು ದಿನದಲ್ಲಿ ಏನ್ ಮಾಡ್ತಾರೆ, ಅವರು ತುಂಬಾ ನೀರನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಬಾಡಿಯಲ್ಲಿ. ಅಂದ್ರೆ ನೀರು ಕುಡಿಯಲ್ಲ, ಡಿಹೈಡ್ರೇಷನ್ ಮಾಡ್ಕೊಳ್ತಾರೆ. ಅದು ಆಮೇಲೆ ಈ ಡಯೂರೆಟಿಕ್ಸ್, ಅಂದ್ರೆ ಒಂಥರ ಹೈಯರ್ ಕೆಪಾಸಿಟಿ ಇರುವಂತ ಡಯೂರೆಟಿಕ್ಸ್ ಅಂದ್ರೆ ನಮ್ಮ ದೇಹದಲ್ಲಿರುವ ಬಾಡಿ ನೀರನ್ನು ಹೊರಗಡೆ ಹಾಕುವಂತ ಕೆಲಸ ಮಾಡುವಂತ ಮೆಡಿಸಿನ್ಸ್ ಅವನ್ನ ತಗೊಳ್ತಾರೆ. ಲೈಕ್ 9% ಅಂಡ್ ಲೆಸ್ ಬಾಡಿ ಫ್ಯಾಟ್ ಅದನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರಲ್ಲ. ಅಥವಾ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ತುಂಬಾ ಊಟ ಮಾಡ್ತಾರೆ. ಬಾಡಿ ಕಂಟೆಸ್ಟ್ ಏನು ಇದು ಕಾಂಪಿಟೇಷನ್ ಇರುತ್ತಲ್ಲ, ಅವಾಗ ತುಂಬಾ ಡಿಹೈಡ್ರೇಷನ್ ಮಾಡ್ಕೊಳ್ತಾರೆ. ಈ ತರ ಎಕ್ಸ್ಟ್ರೀಮ್ ಸೈಕಲ್ಸ್ ಅಲ್ಲಿ ಮಾಡಿದಂಗೆ ಏನಾಗುತ್ತೆ, ಬಾಡಿಗೆ ತುಂಬಾ ಸ್ಟ್ರೆಸ್ ಉಂಟಾಗಿ ಇದರಿಂದಾನೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು, ಮೆಟಬಾಲಿಕ್ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು, ಈ ತರದೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಲ್ಲಿ ಸಾವು ನೋವುಗಳು ಹೆಚ್ಚಾಗುವಂತ ಚಾನ್ಸಸ್ ಇರ್ತದೆ. ಅದೇ ರೀತಿ ಆದ್ರೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಬೇಕಂದ್ರೆ, ನಾರ್ಮಲ್ ಮಸಲ್ ಮಾಸ್ ವಿತಿನ್ ಅವರ್ ಫಿಸಿಯಾಲಜಿ, ನಮ್ಮ ಬಾಡಿ ಹೇಗೆ ಬಿಲ್ಟ್ ಆಗಿರುತ್ತಲ್ಲ, ನಾನು ಪ್ರಾಕೃತಿಕವಾಗಿ ಎಷ್ಟಿರ್ಬೇಕು ಮಸಲ್ ಅಷ್ಟನ್ನು ನಾವು ಬಿಲ್ಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, 30 ವರ್ಷ ಆದ್ಮೇಲೆ ನಮ್ಮ ಮಸಲ್ ಮಾಸ್ ಏನಿದೆ, ಮಾಂಸಖಂಡಗಳ ಏನು ಇದು ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ. ಆ ಸಾರ್ಕೋಪಿನಿಯನ್ನ ಪ್ರಿವೆಂಟ್ ಮಾಡ್ಕೋಬೇಕಂತಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕಾಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಸಲ್ ಮಾಸ್ ಅನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಅದರಿಂದ ಲಾಂಜೆವಿಟಿ, ಅಂದ್ರೆ ನಮ್ಮ ಆಯುಷ್ಯವನ್ನು ವೃದ್ಧಿ ಮಾಡ್ಕೋಬಹುದು. ಸ್ಟ್ರೆಂತ್ ಟ್ರೈನಿಂಗ್ ಇಂದ ಆಯುಷ್ಯ ವೃದ್ಧಿ ಆಗುತ್ತೆ ವಿನಃ ಆಯುಷ್ಯ ಕಡಿಮೆ ಆಗೋದಿಲ್ಲ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ, ಅಕಾರ್ಡಿಂಗ್ ಟು ರಿಸರ್ಚ್,
ಎಷ್ಟು ಅಂತಂದ್ರೆ ಮಿನಿಮಮ್ ಆಗಿ ವಾರದಲ್ಲಿ ಅಟ್ಲೀಸ್ಟ್ ಒಂದು 120 ನಿಮಿಷ ಮಾಡ್ಬೇಕಂತ ಹೇಳ್ತದೆ. ಅಂದ್ರೆ ದಿನದಲ್ಲಿ ಒಂದು 30 ನಿಮಿಷ ನಾವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ಗಳು ಮಾಡಿದ್ರೆ, ಒಂದು ನಾವು ವಾರದಲ್ಲಿ 3 ರಿಂದ 4 ದಿನ ದಿನಕ್ಕೆ ಒಂದು 30 ನಿಮಿಷದಷ್ಟು ಮಾಡಿದ್ರೆ ಅಲ್ಲಿಗೆ ಒಂದು 120 ನಿಮಿಷ ವಾರದಲ್ಲಿ ಆಗುತ್ತೆ. ಸೊ ಅಷ್ಟು ನೀವು ಮಾಡಿದ್ರೆ ಆ ಮಸಲ್ ಮಾಸ್ ಅನ್ನು ನಾವು ಪ್ರಿಸರ್ವ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಹೇಗೆ ಮಾಡೋದು ಅಂತ ನೀವು ಕೇಳಿದ್ರೆ, ಅದು ಬೇಸಿಕಲಿ ಮನೆಯಲ್ಲಿ ಕೆಲವು ವೇಟ್ಸ್ ಇದ್ರೆ ಆ ತರ ಮಾಡ್ಬೋದು. ಬಾಡಿ ವೇಟ್ ಯೂಸ್ ಮಾಡ್ಕೊಂಡೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೋಬಹುದು. ಕೆಲವು ಯೋಗ ಪೋಸ್ಟರ್ಸ್ ಇಂದ ಸ್ಟ್ರೆಂತ್ ಟ್ರೈನಿಂಗ್, ಜಿಮ್ಗೆ ಹೋಗೋರು ಜಿಮ್ ಅಲ್ಲಿ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಇರ್ತಾವ, ಅದನ್ನ ಯೂಸ್ ಮಾಡ್ಕೊಂಡು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೋಬೇಕು. ತುಂಬಾ ಓವರ್ ಆಗಿ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಸೊ ತುಂಬಾ ಓವರ್ ಸ್ಟ್ರೈನ್ ಮಾಡ್ಕೋಬಾರ್ದು. ಸೊ ಆಮೇಲೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋಗ್ಬೇಕು ವಿನ ತುಂಬಾ ಎಕ್ಸಸ್ ಆಗಿ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ಅಷ್ಟು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ. ಆಕ್ಚುಲಿ ಅದರಿಂದ ನಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ವಿನ ಕಡಿಮೆ ಆಗೋದಿಲ್ಲ. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇದೇನು ಮಸಲ್ ಮಾಂಸಖಂಡಗಳು ಹೆಚ್ಚಿದ್ದಾಗ ಏನಾಗ್ತದೆ, ನಮ್ಮ ಬೋನ್ಸ್ ಸ್ಟ್ರಾಂಗ್ ಇರ್ತವೆ. ದಟ್ ವಿಲ್ ಪ್ರಿವೆಂಟ್ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಇದು ಬೋನ್ ವೀಕ್ ಆಗುವಂತ ಒಂದು ಕಾಯಿಲೆ ಇರುತ್ತಲ್ಲ, ಆಸ್ಟಿಯೋಪೊರೋಸಿಸ್ ಅಂತೀವಿ, ಅದು ಪ್ರಿವೆಂಟ್ ಆಗುತ್ತೆ. ಆಮೇಲೆ ನಿಮ್ ಬೋನ್ ಸ್ಟ್ರಾಂಗ್ ಇದ್ದು ಮಸಲ್ಸ್ ಸ್ಟ್ರಾಂಗ್ ಇದ್ರೆ ಈ ಏನು ಬೀಳುವಂತ ಒಂದು ಚಾನ್ಸ್ ಇರುತ್ತಲ್ಲ, ಫಾಲ್ಸ್ ಬೀಳೋದು, ಬಿದ್ದು ಅದರಿಂದ ಫ್ರಾಕ್ಚರ್ ಆಗುವಂತ ಚಾನ್ಸ್ ಇರುತ್ತಲ್ಲ, ಅದೆಲ್ಲ ನಾವು ಕಡಿಮೆ ಆಗುತ್ತೆ. ಸೊ ಇದರಿಂದ ಆಯುಷ್ಯವನ್ನು ವೃದ್ಧಿ ಮಾಡಿಕೊಂಡು, ಮತ್ತೆ ನಮ್ಮ ಮೆಟಬಾಲಿಸಮ್ ಮಸಲ್ ಮಾಸ್ ಹೆಚ್ಚಿದ್ದಾಗ ಏನಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಇನ್ಸುಲಿನ್ ಸೆನ್ಸಿಟಿವಿಟಿ ತುಂಬಾ ಚೆನ್ನಾಗಿದ್ದು ಅದರಿಂದ ನಮ್ಮ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಆದ್ರೂ ಕಂಟ್ರೋಲ್ ಆಗಿರ್ತದೆ. ಡಯಾಬಿಟಿಸ್ ಆಗುವಂತ ಚಾನ್ಸಸ್ ಪ್ರಿವೆಂಟ್ ಆಗುತ್ತೆ. ಸೊ ಯು ಕ್ಯಾನ್ ಪ್ರಿವೆಂಟ್ ಡೆವಲಪ್ಮೆಂಟ್ ಆಫ್ ಟೈಪ್ 2 ಡಯಾಬಿಟಿಸ್, ಬಿಕಾಸ್ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿದ್ದು ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಡಯಾಬಿಟಿಸ್ ಬರುವಂತ ಚಾನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಎಕ್ಸರ್ಸೈಸ್ ಮಾಡಿದಾಗ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ರಿಲೀಸ್ ಆಗುತ್ತೆ. ಅದ ರಿಲೀಸ್ ಆದಾಗ ಈ ನ್ಯೂರೋ ಡಿಜನರೇಟಿವ್ ಡಿಸೀಸಸ್, ಅಲ್ಜಮರ್ಸ್ ಡಿಸೀಸ್ ಅಂತ ಕೇಳಿರ್ಬೋದು, ಆಮೇಲೆ ಮರುವಿನ ಕಾಯಿಲೆ ಏನಿದೆ ಅಲ್ಲ, ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಯು ಕ್ಯಾನ್ ಪ್ರಿವೆಂಟ್ ನ್ಯೂರೋ ಡಿಜನರೇಟಿವ್ ಡಿಸೀಸಸ್. ಕಾಗ್ನಿಟಿವ್ ಡಿಕ್ಲೈನ್ ಅಂದ್ರೆ ನಮ್ಮ ನೆನಪಿನ ಶಕ್ತಿಯನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇಷ್ಟೆಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ತುಂಬಾ ಅನುಕೂಲಗಳು, ಇನ್ಕ್ಲೂಡಿಂಗ್ ನಮ್ಮ ಆಯುಷ್ಯದಲ್ಲಿ ವೃದ್ಧಿ ಆಗೋದು ಒಂದೆಲ್ಲ, ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡುವ ಒಂದು ಕೆಲಸ ಮಾಡ್ತದೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ. ಅದಕ್ಕೋಸ್ಕರ ಅದ್ರ ಬಗ್ಗೆ ನೀವು ತುಂಬಾ ವರಿ ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ಬೇಕಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಂಡು ಮಸಲ್ ಮಾಸ್ ಅನ್ನು ನಾವು ಪ್ರಿಸರ್ವ್ ಮಾಡ್ಕೊಂಡು ಒಳ್ಳೆ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಅದು ಅನುಕೂಲ ಆಗುತ್ತೆ. ಸೊ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಆರ್ ಡಿಫ್ರೆಂಟ್ ದೆನ್ ರೆಗ್ಯುಲರ್ ಸ್ಟ್ರೆಂತ್ ಟ್ರೈನಿಂಗ್ ಪೀಪಲ್. ಸೊ ಅದ್ರ ಬಗ್ಗೆ ನೀವು ತುಂಬಾ ವರಿ ಮಾಡ್ಕೋಬೇಡ್ರಿ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಬೇಕು, ಆರೋಗ್ಯಕ್ಕೆ ಒಳ್ಳೇದದು, ಅದನ್ನ ಮಾಡ್ಕೋಬೇಕು. ಆದ್ರೆ ಓವರ್ ಮಾಡಕ್ ಹೋಗ್ಬಾರ್ದು, ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ತರ ಮಾಡಕ್ ಹೋಗ್ಬಾರ್ದು. ಆಮೇಲೆ ಯಾವುದೇ ರೀತಿಯಾದಂತ ಈ ಎನಬಾಲಿಕ್ ಆಂಡ್ರೋಜೆನಿಕ್ ಸ್ಟಿರಾಯ್ಡ್ಸ್ ಒಂದೇ ಸರಿ ರಾತ್ರಿ ನನಗೆ ಮಸಲ್ ಬಂದ್ಬಿಡ್ಲ ಅಂತೇಳಿ ಯಾವುದೋ ಇಂಜೆಕ್ಷನ್ಗಳು ತಗೊಳೋದು, ಯಾರೋ ಒಂದು ಹೇಳಿದಾರೆ ಅಂತೇಳಿ ತಗೊಳೋದು ಮಾಡಕ್ ಹೋಗ್ಬಾರ್ದು. ಏನು ನಮಗೆ ನ್ಯಾಚುರಲ್ ಅನಿಸುತ್ತೆ ಅಷ್ಟು ಮಾಡ್ಬೇಕು. ತುಂಬಾ ಅನ್ಯಾಚುರಲ್ ಆಗಿ ಮಾನ್ಸ್ಟರ್ ತರ ಮಜಲ್ ಮಾಡ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಆ ತರ ಮಾಡ್ಕೊಂಡಾಗ ಏನಾಗುತ್ತೆ, ವೆನ್ ಯು ಗೋ ಅನ್ಯಾಚುರಲ್ ಅಂದ್ರೆ ನೇಚರ್ ವಿರುದ್ಧವಾಗಿ ಹೋದಾಗ ಅದರಿಂದ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ಇಷ್ಟು ಏನು ಡಿಫ್ರೆನ್ಸ್ ಇಲ್ಲಿ ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಕ್ಕೆ ಈ ತರ ತೊಂದರೆ ಆಗುತ್ತೆ, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಏನಕ್ಕೆ ನಮಗೆ ಒಳ್ಳೇದು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಬೇಕು ಅನಿಸ್ತು. ಸೊ ಹೇಳಿದೆ. ಸೊ ಇದರಿಂದ ನಿಮಗೆ ಉಪಯೋಗ ಆಗಿರ್ಬೋದು. ಏನಾದರೂ ಉಪಯೋಗ ಆದ್ರೆ ಈ ತರಹದಂತ ವಿಡಿಯೋಗಳು ಬೇರೆಯವರಿಗೆ ಯಾವ್ದಾದ್ರು ಅನುಕೂಲ ಆಗುತ್ತೆ ಅಂತಂದ್ರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.